ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೇಸಿಗೆಗೆ ಬೇಕಾದಂಥ ತಂಪಾದ ಒಂದು ಜ್ಯೂಸನ್ನು ತಂದಿದ್ದೀನಿ, ರಾಗಿ ಅಂಬಲಿ ಅಂತ. ಇದಕ್ಕೆ ಬೇಕಾದಂಥ ಪದಾರ್ಥಗಳು ಯಾವ್ಯಾವಪ್ಪ ಅಂದ್ರೆ ರಾಗಿ ಹಿಟ್ಟು, ಕರಿಬೇವು, ಅಷ್ಟೇ ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಹಾಗೆ ಒಂದು ಅರ್ಧ ಕಪ್ಪು ಮೊಸರನ್ನ ನಾವು ತಗೋಬೇಕಾಗತ್ತೆ. ಈಗ ಏನು ಮಾಡೋಣಪ್ಪ ಅಂದ್ರೆ ಫಸ್ಟ್ ಬೆಳ್ಳುಳ್ಳಿಯನ್ನು ಜಜ್ಜಿ ಅದರ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳೋಣ. ಸಿಪ್ಪೆ ಫುಲ್ಲನ್ನು ತೆಗೆದಿಟ್ಕೋಬೇಕು. ಇದನ್ನು ಸಿಪ್ಪೆ ಒಂಚೂರು ಇಟ್ಕೋಬಾರ್ದು. ಆಮೇಲೆ ಈ ಜಾರನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ನಾನೇನು ಮಾಡತ್ತೀನಪ್ಪ ಅಂದ್ರೆ ಇಲ್ಲಿ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕೊಳತ್ತೀನಿ, ಅಂದ್ರೆ ಫೈನ್ ಪೇಸ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ. ಈ ಕೊತ್ತಂಬರಿಯನ್ನು ಹಾಕಿದಾದ್ಮೇಲೆ ನಾನು ಒಂಚೂರು ಕರಿಬೇವನ್ನು ಹಾಕ್ತೀನಿ. ಈ ಕರಿಬೇವು ಹೆಲ್ತಿಗೂ ಸಾಕಷ್ಟು ಬೆನಿಫಿಟ್ ಅದಾವು. ಅಷ್ಟೇ ಅಲ್ಲದೆ ಕರಿಬೇವು, ಹಸಿಯಾದ ಕರಿಬೇವನ್ನು ತಿಂದರೆ ನಮ್ಮ ಕೂದಲು ಚೆಂದಾಗೆ ಬೆಳಿತಾವೆ. ಈಗ ಈ ಕರಿಬೇವನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಆಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತೀನಿ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಆವಾಗಲೇ ಸುಲಿದಿಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿಯನ್ನು ಏನು ಮಾಡ್ತೀನಪ್ಪ ಅಂದ್ರೆ ಇದಕ್ಕೆ ಸೇರಿಸ್ಕೋತೀನಿ. ಒಂದಿಷ್ಟು ಏನು ಮಾಡ್ತೀನಪ್ಪ ಅಂದ್ರೆ ಸೈಡ್ ಇಟ್ಕೋತೀನಿ. ಬೆಳ್ಳುಳ್ಳಿಯನ್ನು ಅರ್ಧ ಹಾಕ್ರಿ, ನಿಮ್ಗೆ ಅರ್ಧ ಒಂದು ಸ್ವಲ್ಪ ತೆಗೆದಿಟ್ಕೋಬೋದು ಸೈಡ್. ಇದಾದಮೇಲೆ ಇದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಅರ್ಧ ಕಪ್ಪು ಮೊಸರನ್ನು ಹಾಕಿ ಏನು ಮಾಡ್ತೀನಪ್ಪ ಅಂದ್ರೆ ಫೈನ್ ಪೇಸ್ಟ್ ಹಾಕಬೇಕು. ಫುಲ್ ಸ್ಮೂತಾಗಿ ಬರಬೇಕು. ಇಲ್ಲಿ ಜ್ಯೂಸ್ ರೆಡಿ ಆಗುತ್ತೆ. ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಆವಾಗಲೇ ಸೈಡ್ ನಾನು ಬೆಳ್ಳುಳ್ಳಿ ತೆಗೆದಿಟ್ಟಿದ್ನಲ್ಲ, ಅದಿಷ್ಟು ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಉಪ್ಪನ್ನು ಏನು ಮಾಡಬೇಕಪ್ಪ ಅಂದರೆ ನಾವು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಹೆಂಗಪ್ಪ ಅಂದ್ರೆ ಭಾಳ ಸಣ್ಣಗೆ ಪೇಸ್ಟ್ ಅಲ್ಲ, ತರಿಯಾಗಿ ನಾವೇನು ಮಾಡ್ಕೋಬೇಕಪ್ಪ ಅಂದ್ರೆ ಜಜ್ಬೇಕು. ಕುಟುನ್ಗಿ ಹಾಕ್ಕೊಂಡು ಸ್ವಲ್ಪ ಬಾಯಿಗೆ ಸಿಗಬೇಕು. ಅಂದರೆ ಆ ಗಂಬ್ಲಿ ಕುಡಿಯುವಾಗ ಸ್ವಲ್ಪ ಸ್ವಲ್ಪ ನಮ್ಗೆ ಬಾಯಿಗೆ ಸಿಗ್ತಾ ಇದ್ರಲ್ಲಿ ಟೇಸ್ಟು ಇನ್ನೂ ಚಲೋ ಆಗೇ ಬರುತ್ತೆ. ಈ ಥರ ಸ್ವಲ್ಪ ಕುಟ್ಟಿದ್ರೆ ಸಾಕು, ತರಿಯಾಗಿ ನಮಗೆ ಕಾಣಿಸುತ್ತೆ, ಬಾಯಿಗೂ ಸಿಗುತ್ತದು. ಅಷ್ಟೇ ಅಲ್ಲ, ಈಗೇನು ಮಾಡಬೇಕಂದ್ರೆ ಒಂದು ಬೌಲನ್ನು ತಗೊಂಡು ನಾನು ಒಂದು ಕಪ್ನಷ್ಟು ಮೀಡಿಯಮ್ ಸೈಜ್ ಬೌಲಲ್ಲಿ ಏನು ತೊಗೊಂಡಿನಪ್ಪ ಅಂದ್ರೆ ರಾಗಿ ಹಿಟ್ಟನ್ನು ತೊಗೊಂಡಿನಿ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇನು ಮಾಡಬೇಕಪ್ಪ ಅಂದ್ರೆ ಕಲಿಸ್ಕೋಬೇಕು. ಯಾವ ರೀತಿ ಕಲಿಸ್ಕೋಬೇಕು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸಣ್ಣಗೆ ಕಲಿಸ್ಕೊತ ಅದು ಏನಾಗಬೇಕಪ್ಪ ಅಂದ್ರೆ ಒಂದು ಗಂಟು ಉಳಿಲಾರ್ದಂಗೆ ನಾವು ಇದನ್ನು ಕಲಿಸ್ಬೇಕಾಗತ್ತೆ. ಒಂದು ಸ್ವಲ್ಪ ಎಲ್ಲರ ಗಂಟು ಉಳಿತಪ್ಪ ಅಂದ್ರೆ ಅಲ್ಲಿ ರಾಗಿ ಒಳಗೆ ಗಂಟಾಗಿ, ಬಾಯಿ ಒಳಗೆ ಗಂಟಾಗಿ ಸಿಗಾಕ ಚಾಲು ಆಗುತ್ತೆ, ಹಿಟ್ಟಾಗಿ ಸಿಗಾಕ ಚಾಲು ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದ್ರೆ ಚೆಂದಾಗೆ ಬೀಟ್ ಮಾಡ್ಕೋ. ನಿಮ್ಮ ಕಡೆ ಬೀಟರ್ ಇತ್ತಪ್ಪ ಅಂದ್ರೆ ನೀವು ಬೀಟ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಪೂನ್ಲೇನೂ ಸಹ ನಾವು ಇದನ್ನು ಹಿಟ್ಟನ್ನು ಕಲಿಸ್ಕೋಬೋದು. ಇಲ್ಲಿ ಒಳಗಡೆ ನಾನು ಬೀಟ್ ಮಾಡುವಾಗ ಸಣ್ಣಗೆ ಕಾಣಿಸ್ತಿದ್ದಾವೆ ನೋಡ್ರಿ. ಆ ಥರ ಒಂದು ಗಂಟು ನಮ್ಗೆ ಸಿಗಬಾರ್ದು. ಆ ಥರ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಪ್ಯೂರ್ ಪೇಸ್ಟ್. ನಮಗಿನ್ನೂ ಸ್ವಲ್ಪ ನೀರು ಬೇಕಪ್ಪ, ಭಾಳ ತಿಕ್ಕಾಯಿತು ಅಂದ್ರೂ ನಾವು ಇನ್ನೂ ಸ್ವಲ್ಪ ನೀರನ್ನು ಹಾಕೋಬೋದು. ಇದಕ್ಕೆ ನಾನು ಸ್ವಲ್ಪ ತಿಕ್ನೆಸ್ ಅನ್ಸಾತದ, ನಾನು ಸ್ವಲ್ಪನ ನೀರು ಹಾಕಿ ಇನ್ನೂ ಸ್ವಲ್ಪ ತಿಳಿಯಾಗೆ ಹಿಟ್ಟನ್ನು ಕಲಿಸ್ಕೋತೀನಿ ನೋಡ್ರಿ. ಈ ಥರ ಅಂದರೆ ನಾವು ಕುದಿಸುವಾಗ ಏನಾಗ್ಬಿಡ್ತದಪ್ಪ ಅಂದ್ರೆ ಈ ಹಿಟ್ಟು ಗಟ್ಟಿ ಆಗಕ್ಕೆ ಚಾಲು ಆಗುತ್ತೆ. ಅದಕ್ಕೆ ನಾನು ಇದನ್ನು ಫುಲ್ ನೀರು ಥರ ನಾನು ಏನು ಮಾಡ್ಕೊಳತ್ತೀನಿ, ನೀರು ಹಾಕಿ ಕಲಿಸ್ಕೊಳತ್ತೀನಿ. ಇನ್ಮ್ಯಾಗ ಏನು ಮಾಡ್ಬೇಕಂದ್ರೆ ಒಂದು ಗುಂಡ್ಗಿ ಇಲ್ಲಾಂದರೆ ನಿಮ್ಮ ಮನೆ ಒಳಗೆ ಯಾವ್ದಾರೋ ಒಂದು ಪಾತ್ರೆ ಇಟ್ಕೊಂಡು ಏನು ಮಾಡ್ಬೇಕಂದ್ರೆ ನೀರು ಹಾಕಿ ಬಿಸಿ ಮಾಡ್ಕೋಬೇಕು. 1 ಕಪ್ ನಾನಲ್ಲಿ ಹಿಟ್ಟನ್ನು ತೊಗೊಂಡಿನಿ. ಇಲ್ಲೇನು ಮಾಡಿನಪ್ಪ ಅಂದ್ರೆ 2 ಕಪ್ ನೀರನ್ನು ಹಾಕಿ ಕುದಿಸ್ಕೋಬೇಕು. ಅದು ಕುದಿಯುವಾಗ ಏನು ಮಾಡಬೇಕು, ಆವಾಗಲೇ ಶುಂಠಿ, ಜೀರಿಗೆ, ಉಪ್ಪು ಕುಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು. ನೀರೊಳಗೆ ಈ ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಕಲಿಬೇಕು. ಸ್ವಲ್ಪ ಅದು ಟೇಸ್ಟನ್ನು ಬಿಡಾಕ ಚಾಲು ಆಗುತ್ತೆ. ಆ ಒಂದು ಟೈಮ್ ಒಳಗೆ ನೋಡ್ಬೇಕು ನೀವು ಒಟ್ಟು ಕಲ್ತಿದೋ ಇಲ್ಲೋ ಅಂಥೇಳಿ. ಸ್ವಲ್ಪ ಬಂದಾದ್ಮೇಲೆ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಅವಾಗೆ ಕಲಿಸಿಟ್ಟಂತಹ ಹಿಟ್ಟನ್ನು ಹಾಕ್ತೀನಿ. ಯಾವ ರೀತಿಯಪ್ಪ ಅಂದ್ರೆ ಲೋ ಫ್ಲೇಮ್ ಒಳಗೆ ಈ ಹಿಟ್ಟನ್ನು ಹಾಕಬೇಕು. ನೀವೇನಾರು ಫ್ಲೇಮ್ ಜೋರು ಇಟ್ಕೊಂಡು, ಬೆಂಕಿ ಜೋರು ಇಟ್ಕೊಂಡು ಹಾಕಿದ್ರಪ್ಪ ಅಂದ್ರೆ ಗಂಟ ಬರೋಕೆ ಚಾಲು ಆಗುತ್ತೆ. ಅದಕ್ಕೆ ಈ ಹಿಟ್ಟು ಹಾಕಿದಾದ್ಮ್ಯಾಗ ಒಟ್ಟು ಅದನ್ನು ಹಾಗೆ ಬಿಡಬಾರ್ದು, ಕೈ ಆಡಿಸ್ಕೊಂತ ಇರಬೇಕು. ಎಷ್ಟು ಕೈ ಆಡಿಸಿರೋ ಅಷ್ಟು ಗಂಟು ಬರೋದಿಲ್ಲ. ಈ ಥರ ನಾವು ಕಲಿಸ್ಕೊಂತ ಇರಬೇಕಾಗತ್ತೆ.
ಈ ಕಲಸೋ ಮೂಮೆಂಟ್ ಸ್ವಲ್ಪ ಹಾಗೆ ಏನು ಮಾಡಬೇಕಪ್ಪ ಅಂದ್ರೆ ಇದು ಅರ್ಧಂಬರ್ಧ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಉಕ್ತಿರ್ತದೆ. ಅದಕ್ಕೆ ಏನು ಮಾಡಬೇಕು, ನಾವು ಹಾಗೆ ಕೈ ಆಡ್ಸ್ಕೊಂತಿದ್ವಿ ಅಂದ್ರೆ ಕೆಳಗೆ ಚೆಲ್ಲುವುದಿಲ್ಲ ಇದು. ನೋಡಿರಿ ಈಗ ಅರ್ಧ ಬೆಂದೈತಿ. ಇನ್ನು ಸ್ವಲ್ಪ ನಾವೇನು ಮಾಡ್ಬೇಕು, ಇದನ್ನು ಬೇಯಲಿಕ್ಕೆ ಬಿಡಬೇಕು. ಈ ಥರ ನಾವು ಆವಾಗಲೇ ಅರ್ಧ ಗುಂಡ್ಗಿ ಒಳಗೆ ಕಾಣತಿತ್ತದು. ಈಗ ನೋಡಿರಿ ಎಷ್ಟು ಗುಂಡ್ಗಿ ಫುಲ್ ಏನಾಗ್ಬಿಟ್ಟೈತದ, ಕುದ್ದು ಮ್ಯಾಗ ಬರಾಕತ್ತೈತಿ. ಹಿಂಗೆ ಬರಬೇಕಾದ ಹಿಟ್ಟು ಅಂದ ಕುದ್ದದ ಅಂತ ಅರ್ಥ. ಇದು ಕುದ್ದದಪ್ಪ ಅಂದ್ರೆ ನಿಮ್ಗೆ ಥಿಕ್ನೆಸ್ ಗೊತ್ತಾಗುತ್ತೆ. ಆವಾಗಲೇ ನೀರಿದ್ದಂಥ ಹಿಟ್ಟು ಈಗೇನಾಗ್ಯದಪ್ಪ ಅಂದ್ರೆ ಗಂಜಿ ರೂಪಕ್ಕೆ ಬರಾತೈತಿ. ಸ್ವಲ್ಪ ಹೊತ್ತು ಇದನ್ನು ಕೈಯಾಡಿಸಿ ಏನು ಮಾಡ್ತೀನಪ್ಪ ಅಂದ್ರೆ ನಾನು ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ಇದು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಏನು ಮಾಡ್ತೀನಪ್ಪ ಅಂದ್ರೆ ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿಟ್ಟಿದ್ನಲ್ಲ ಮಜ್ಜಿಗೆ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಅದನ್ನು ಹಾಕಿ ಏನು ಮಾಡ್ತೀನಿ, ಇದನ್ನು ಕೊಡಾಕ ಚಾಲೂ ಮಾಡ್ತೀನಿ. ಬಿಸಿ ಬಿಸಿನೂ ಕುಡಿಬೋದು, ಇಲ್ಲ ನೀವು ಫ್ರಿಜ್ ಒಳಗೆ ಇಟ್ಕೊಂಡು ಕೋಲ್ಡ್ ಮಾಡಿನೂ ಕುಡಿಬೋದು. ಭಾರಿ ಸಖತ್ ಟೇಸ್ಟ್ ಇರುತ್ತಿದು. ಒಂದ್ಸರಿ ಟ್ರೈ ಮಾಡಿರಿ, ಸಖತ್ ಟೇಸ್ಟ್ ಇರ್ತೈತಿ. ಹೀಗೂ ಕುಡಿಬೋದು. ನಾವು ಈ ಥರನೇ ಜಾಸ್ತಿ ನಾವು ಉತ್ತರ ಕರ್ನಾಟಕದೊಳಗೆ ಈ ಥರನೇ ಕುಡಿತೀವಿ. ನಿಮ್ಗೆ ಇನ್ನೂ ತಂಪಾಗಬೇಕು ಇಲ್ಲ ಟೇಸ್ಟಿ ಆಗಬೇಕಪ್ಪ ಅಂದ್ರೆ ಸಣ್ಣಗೆ ಉಳ್ಳಿಗಡ್ಡಿ ಕಟ್ ಮಾಡ್ಕೋಬೇಕು. ಆ ಉಳ್ಳಿಗಡ್ಡಿ ಹಾಕಿ ನಾವು ಕುಡಿಬೋದು. ಸ್ವಲ್ಪ ಕೊತ್ತಂಬರಿ ಗಾರ್ನಿಷಿಗೆ. ಈಗ ನಮ್ಮದು ಗಂಜಿ ರೆಡಿ ಟು ಡ್ರಿಂಕ್. ಹೆಲ್ದಿಯಾಗಿ ಸಖತ್ ಸಣ್ಣೋರಿ ಪಾಪು ಹಿಡ್ಕೊಂಡು ನಾವು ದೊಡ್ಡ ವಯಸ್ಸಾದವ್ರವರೆಗೂ ಕುಡಿಯೋಂತಹ ಗಂಜಿ ಇದು. ಸಖತ್ ಈ ಬ್ಯಾಸ್ಗೆ ಒಳಗೆ ಏನಾಗಿರ್ತದಪ್ಪ ಅಂದ್ರೆ ಬಾಡಿ ಹೀಟ್ ಆಗಿರ್ತೈತಿ. ತಂಪಾದಂಥ ಆಗಿ ಗಂಜಿ ಕುಡೀರಿ, ಆರಾಮಾಗಿರ್ರಿ. ಹೆಲ್ದಿ ರಾಗಿ ಜ್ಯೂಸ್ ರೆಡಿ ಟು ಡ್ರಿಂಕ್. ಟೇಸ್ಟ್ ಇಟ್, ಸ್ಮೈಲ್ ಇಟ್ ಆ್ಯಂಡ್ ಲೈಕ್ ಇಟ್. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ.